ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಫುಲ್ ಎಲ್ಲರೂ ಕ್ಯೂರಿಯಸ್ ಆಗಿರ್ತಾರೆ, ಈ ಸಲ ಯಾರು ಎಲಿಮಿನೇಟ್ ಆಗ್ಬೋದು ಗುರು ಅಂತ. ಯಾಕಂದರೆ ಈ ಸಲ 6 ಜನ ಇರೋದು ನಾಮಿನೇಷನಲ್ಲಿ. ಎಲ್ಲರೂ ಟಫ್ ಕಂಟೆಸ್ಟೆಂಟ್ಸೇ. ಇವರೆಲ್ಲರೂ ಟಾಪ್ 5ಅಲ್ಲಿ ಬರೋ ಕಂಟೆಸ್ಟೆಂಟ್ಸು ಗುರು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದರೂ ಕೂಡ ಎಲ್ಲರ ಬಾಯಿ ಮುಚ್ಚೋ ಕೇಪಬಿಲಿಟಿ ಇರೋರು. ಮತ್ತು ಧರ್ಮ ಅವರು ಏನೂ ಆಡಲಿಲ್ಲ ಅಂದ್ರೂ ಒಂದು ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿತ್ವ ಅನ್ನೋದು ಬಿಗ್ ಬಾಸ್ಗೆ ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಅಂತ ಬಂದರೆ ಅವ್ರ ಥರ ಮೈಂಡ್ ಗೇಮು, ಅವ್ರ ಥರ ಫಿಸಿಕಲ್ ಟಾಸ್ಕು ಯಾರೂ ಆಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ತ್ರಿವಿಕ್ರಮು. ಅವರಂತೂ ಟಾಪ್ 5 ಕಂಟೆಸ್ಟೆಂಟ್ಸ್ ಬರೆದಿಟ್ಕೊಬಿಡೋದು. ಈ ಕಡೆ ಗೇಮ್ ಆಡ್ತಾ ಇರೋದು ನೋಡಿದ್ರೆ ಅವರೇ ಟೈಟಲ್ ಎತ್ಕೊಂಡು ಕೂಡ ಹೋಗ್ಬೋದು. ಅಷ್ಟು ಚೆನ್ನಾಗಿ ಅವರ ರೇಸ್ ಮುಂದೆ ಹೋಗ್ತಾನೆ ಇದೆ, ಗ್ರಾಫ್ ಏರ್ತಾನೆ ಇದೆ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಮೋಕ್ಷಿತ್ ಅವರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಚೆನ್ನಾಗಿದೆ. ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ನಾನು ಯಾರ ಜೊತೆ ಇದ್ದೀನಿ, ನನ್ಗೆ ಹೆಂಗೆ ಆಡಬೇಕು ಅನ್ನೋದನ್ನ ತುಂಬ ಕ್ಲೀನಾಗಿ ಅನಲೈಸ್ ಮಾಡಿಕೊಂಡು ಆಲ್ರೆಡಿ ಅವ್ರು ಗ್ರಾಫ್ನ ತಯಾರು ಮಾಡ್ಕೊಂಡಿದ್ದಾರೆ. ಆ ಥರ ಕ್ಲಾರಿಟಿ ತುಂಬ ಇಂಪಾರ್ಟೆಂಟು ಬಿಗ್ ಬಾಸ್ ಮನೆಗೆ. ಆ ಥರ ಕ್ಲಾರಿಟಿ ಆಗಲೇ ಮೋಕ್ಷಿತ್ ಅವರಿಗೆ ಬಂದಿದೆ ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ನ ಹೇಟ್ ಮಾಡೋ ಮೋಕ್ಷಿತ ಇವತ್ತು ತ್ರಿವಿಕ್ರಮ್ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವ್ರು ಏನು ಅಂತ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಟ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಫಿಸಿಕಲ್ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಗದೇ ಇರ್ಬೋದು, ಬಟ್ ಮಿಕ್ಕಿದೆಲ್ಲನೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಚೈತ್ರ ಕುಂದಾಪುರ ಅವರು ಇನ್ನೇನು ಹೋಗ್ತಾರೆ ಗುರು ಅಂದ್ಕೊಂಡ್ರೆ ಬೆಂಕಿ ಥರ ಆಟ ಆಡ್ತಾ ಇದ್ದಾರೆ. ಮಂಜಣ್ಣ ಮತ್ತು ನಮ್ಮ ಗೌತಮಿಯವರು ನಾವು ಟಾಪ್ 5ಅಲ್ಲಿ ಇದ್ದೇ ಇರ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡಿರೋರೆ. ಇವತ್ತು ಟಾಪ್ 2 ಅಲ್ಲಿ ಅವ್ರಿಗೆ ವೋಟಿಂಗ್ ರಿಸಲ್ಟ್ಸ್ ಬೀಳ್ತಾ ಇದೆ. ಸೊ ಓವರಾಲ್ ನೋಡಿಕೊಂಡ್ರೆ ಯಾರಾದರೂ ಎಲಿಮಿನೇಟ್ ಆಗ್ಬೋದು ಅಂತ ಅನಿಸುತ್ತೆ. ಫಸ್ಟ್ ಪ್ಲೇಸಲ್ಲಿ ನಾನು ಹೇಳ್ಬೇಕೇ ಆಗಿಲ್ಲ, ತ್ರಿವಿಕ್ರಮ್ ಅವರೇನೆ. ದೂರ್ ಏನದು ದೂಸ್ಕೊಂಡು ಹೋಗ್ತಿದ್ದಾರೆ ಅಂತ ಅಂತಾರಲ್ಲ, ತುಂಬ ಅಂದರೆ ತುಂಬ ಜಾಸ್ತಿ ಓಟ್ಸ್ ಬಿದ್ದಿದೆ ತ್ರಿವಿಕ್ರಮ್ಗೆ. ನೀವು ಯಾವುದೇ ಸೈಟಲ್ಲಿ ನಾನು ತೋರಿಸ್ಬೋದಾಗಿತ್ತು ಲ್ಯಾಪ್ಟಾಪಲ್ಲಿ. ನಾನು ಪೋಲಿಟ್ಟಾಗೇನೆ ತ್ರಿವಿಕ್ರಮ್ ಅಂಡ್ ಮೋಕ್ಷಿತ ಅಂತ ಪೋಲಿಟ್ಟಿದ್ರೆ 73% ಆ್ಯಕ್ಚುಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾಗೇನೆ ಬಿದ್ದಿದೆ. ಅಷ್ಟು ಹೈ ವೋಟಿಂಗ್ ಬಿದ್ದಿದೆ. ಇನ್ನೊಂದು ಪೋಲಿಟ್ಟಿದೆ ತ್ರಿವಿಕ್ರಮ್, ಗೌತಮಿ, ಮಂಜಣ್ಣ, ಧರ್ಮ ಅಂತ. ಅದರಲ್ಲಿ ತ್ರಿವಿಕ್ರಮ್ಗೆ 64% ಓವರ್ ಆಲ್ ವೋಟಿಂಗ್ ಬರೀ ಅವರೊಬ್ಬರಿಗೇ ಬಿದ್ದಿದೆ. ಅಷ್ಟು ಹೈ ವೋಟಿಂಗ್ ನನ್ನ ಸೈಟಲ್ಲೇ ಅಲ್ಲ, ಬೇಕಾದರೆ ನೀವು ಯಾರಾದ್ರೂ ಹೋಗಿ ಪೋಲ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. 50% ಕಡಿಮೆ ಯಾವ ಸೈಟಲ್ಲೂ ತ್ರಿವಿಕ್ರಮ್ಗೆ ಬಿದ್ದೇ ಇಲ್ಲ. ಆಲ್ಮೋಸ್ಟ್ ಹಾಫ್ ಆಫ್ ದ ವೋಟಿಂಗ್ ರಿಸಲ್ಟ್ಸ್ ತ್ರಿವಿಕ್ರಮ್ ಒಬ್ಬರೇ ತೊಗೊಂಡಿದ್ದಾರೆ. ಅದಕ್ಕೆ ಆಶ್ಚರ್ಯ ಪಡೋ ಅಂಥದ್ದು ಇಲ್ಲ. ಯಾಕಂದರೆ ಅವ್ರಿಗೆ ಎಷ್ಟು ತಾಳ್ಮೆ ಇರಬೇಕೋ ಅಷ್ಟು ತಾಳ್ಮೆ, ಮೆಜಾರಿಟಿ ಆಫ್ ದ ತಾಳ್ಮೆ ತ್ರಿವಿಕ್ರಮ್ಗಿದೆ ಅಂತ ಹೇಳ್ಬೋದು. ತುಂಬ ಪೇಷನ್ಸ್ ಆಗಿರ್ತಾರೆ. ಯಾಕಂದರೆ ಮೋಕ್ಷಿತ್ ಅವ್ರು ಜಗಳ ಮಾಡೋದು ಎಕ್ಸಾಂಪಲ್ ತೊಗೊಂಡ್ರೆ ಸಾಕು ನಾವು. ಮೋಕ್ಷಿತ್ ಅವ್ರು ಎಷ್ಟು ಕಿರ್ಚಾಡಿ ಬಚ್ಚಾಡಿದ್ರು ಕೂಡ ಅವ್ರ ವಾಯ್ಸ್ ಎಲ್ಲೂ ರೇಸ್ ಮಾಡಲಿಲ್ಲ. ಮತ್ತು ಮಂಜಣ್ಣ ಅವರು ಹೆಂಗಂದ್ರಂಗೆ ಮಾತಾಡಿದ್ರು ಕೂಡ ಅವರು ಪಾಯಿಂಟ್ಗೆ ಸ್ಟಿಕ್ ಆಗಿ ಆನ್ಸರ್ ಮಾಡೋದಾಗಿರ್ಬೋದು. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಅವ್ರು 100% ಕೊಟ್ಟು ಗೆಲ್ಲೋದಾಗಿರ್ಬೋದು. ಭವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ಸಿಂದ ಅವ್ರನ್ನ ಕ್ಯಾಪ್ಟನ್ ಮಾಡಿದ ರೀತಿನೇ ನಮಗೆ ಗೊತ್ತಾಗ್ಬಿಡುತ್ತೆ. ಅವರ ಮೆಂಟಲಿ ಎಷ್ಟು ಸ್ಟೇಬಲ್ ಆಗಿದ್ದಾರೆ, ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಮತ್ತು ಒಂದು ಮೈಂಡ್ ಗೇಮ್ ಆಡಬೇಕಂದ್ರೆ ಅವ್ರ ಥರ ಯಾರೂ ಆಡೋಕ್ಕಾಗಲ್ಲ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ 50%, ಮಿನಿಮಮ್ 50% ಯಾವುದೇ ಸೈಟಲ್ಲಿ ಓಪನ್ ಮಾಡಿದ್ರು ಕೂಡ ತ್ರಿವಿಕ್ರಮ್ಮೇ ಇದ್ದಾರೆ. ಫಸ್ಟ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ನಾನು ಪೋಲ್ ಕ್ರಿಯೇಟ್ ಮಾಡಿದಾಗ ಧರ್ಮ ಅವರಿಗೆ ಆ್ಯಕ್ಚುಲಿ ಸೆಕೆಂಡ್ ಪ್ಲೇಸ್ ಬಂದಿದೆ. ಸೆಕೆಂಡ್ ಪ್ಲೇಸಲ್ಲಿ 15% ಆಫ್ ದ ವೋಟಿಂಗ್ ರಿಸಲ್ಟ್ಸ್ ನಮ್ಮ ಧರ್ಮ ಅವರು ತೊಗೊಂಡಿದ್ದಾರೆ. ತುಂಬ ಅಂದರೆ ತುಂಬ ಸೇಫ್ ಪ್ಲೇಸಲ್ಲಂತೂ ಧರ್ಮ ಅವರು ಖಂಡಿತ ಇದ್ದಾರೆ. ಬಟ್ ನಾವೆಲ್ಲರೂ ತಿಳ್ಕೊಬೇಕು, ಬಿಗ್ ಬಾಸಲ್ಲಿ ಮುಂದೆ ಹೋಗ್ಬೇಕು ಅಂದರೆ ಜಸ್ಟ್ ವೋಟಿಂಗ್ ರಿಸಲ್ಟ್ಸ್ ಮಾತ್ರ ನೋಡಲ್ಲ. ಇದರಲ್ಲಿ ಜಿಯೋ ಸಿನಿಮಾಲಿ ನೀವು ವೋಟ್ ಮಾಡಬೇಕಾದ್ರೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ. ವೋಟಿಂಗ್ ರಿಸಲ್ಟ್ಸ್ನ ಎಷ್ಟು ಕನ್ಸಿಡರ್ ಮಾಡ್ಕೊಳ್ತಾರೋ, ಅವ್ರ ಪರ್ಫಾರ್ಮೆನ್ಸು, ಅವ್ರ TRPಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಅವ್ರು ಕನ್ಸಿಡರ್ ಮಾಡ್ತಾರೆ. ಬಟ್ ವೋಟಿಂಗ್ ರಿಸಲ್ಟ್ಸ್ ಮಾತ್ರ ನೋಡೋದಾದರೆ ಧರ್ಮ ಅವರು ಖಂಡಿತ ಈ ವಾರ ಅಂತೂ ಸೇವ್ ಆಗ್ತಾರೆ. ಅವರಿಗೆ 15% ವೋಟಿಂಗ್ ಬರ್ತಾ ಇದೆ. ಇನ್ನು ಥರ್ಡ್ ಪ್ಲೇಸಲ್ಲಿ ಮೋಕ್ಷಿತ ಅವರಿದ್ದಾರೆ. ಮೋಕ್ಷಿತ್ ಅವರಿಗೂ ಅಷ್ಟೇ ಅಪ್ರಾಕ್ಸಿಮೇಟ್ಲಿ 12-13% ವೋಟಿಂಗ್ ಅಂತೂ ಬರ್ತಾ ಇದೆ. ಅವರು ಕೂಡ ತುಂಬ ಸೇಫಲ್ಲಿದ್ದಾರೆ. ಬಟ್ ಧರ್ಮ ಮತ್ತು ನಮ್ಮ ಮೋಕ್ಷಿತ್ ಅವರಿಗೆ ಹೈ ಪರ್ಸೆಂಟೇಜ್ ಡಿಫ್ರೆನ್ಸ್ ಏನೂ ಇಲ್ಲ. ಆಲ್ಮೋಸ್ಟ್ ಈಕ್ವಲ್ ಆಗೇನೆ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇವರಿಬ್ಬರಿಗೂ ವೋಟಿಂಗ್ ರಿಸಲ್ಟ್ಸ್ ಬರ್ತಾ ಇದೆ. ಈ ಸದ್ಯ ಮಟ್ಟಿಗೆ ಆ್ಯಕ್ಚುಲಿ ತುಂಬ ಸೇಫ್ ಆಗಿರೋದು ಧರ್ಮ, ಮೋಕ್ಷಿತ ಮತ್ತು ನಮ್ಮ ತ್ರಿವಿಕ್ರಮನೇ. ಇನ್ನು ಮಿಕ್ಕಿದವರು ವೋಟಿಂಗ್ ರಿಸಲ್ಟ್ಸ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಪೊಸಿಷನಲ್ಲಿ ಆ್ಯಕ್ಚುಲಿ ನಮ್ಮ ಹನುಮಂತು ಅವರಿದ್ದಾರೆ. ಹನುಮಂತ್ ಅವ್ರಿಗೂ ಏನು ಕಡಿಮೆ ವೋಟಿಂಗ್ ಏನು ಬೀಳ್ತಾ ಇಲ್ಲ.
ಆ್ಯಕ್ಚುಲಿ ಪೋಲ್‌ನ ಮಿಕ್ಸ್ ಮಾಡಿ ಹಾಕಿದೆ. ಹನುಮಂತು ಅವರಿಗೆ ಅರೌಂಡ್ 17% ಬಂದಿದೆ ನಾನು ಸೆಕೆಂಡ್ ಪೋಲ್ ಇಟ್ಟಾಗ. ಸೊ ಹನುಮಂತು ಅವರು ಕೂಡ ಆ್ಯಕ್ಚುಲಿ ಸೇವ್ ಆಗ್ತಾರೆ. ಯಾಕಂದರೆ ನಾನು ಧರ್ಮ ಮತ್ತು ಚೈತ್ರ ಅಂತ ಇಟ್ಟಾಗ ಜಸ್ಟ್ 5% ಬಂದಿದೆ. ಮತ್ತು ಹನುಮಂತು ಒಬ್ಬರಿಗೆ ಇಟ್ಟಿದ್ರು ಕೂಡ 17% ಬಂದಿದೆ ಒಂದು ಪೋಲಲ್ಲಿ. ಇನ್ನೊಂದು ಪೋಲಲ್ಲಿ ಆ್ಯಕ್ಚುಲಿ ಧರ್ಮ ಅವರಿಗೆ ಜಾಸ್ತಿ ಬಂದಿದೆ. ನಮ್ಮ ಹನುಮಂತು ಅವರಿಗೆ ಸ್ವಲ್ಪ ಕಡಿಮೆ ಬಂದಿದೆ. ನನ್ನ ಸೈಟ್‌ನ ಬಿಟ್ಟು ನಾನು ಬೇರೆಯವ್ರನ್ನ ಸೈಟ್‌ನ ಕೂಡ ಕನ್ಸಿಡರ್ ಮಾಡಿಬಿಟ್ಟು ನಾನು ಈ ಪೊಸಿಷನ್ನ ಹೇಳ್ತಾ ಇರೋದು. ಸೊ ಹಂಗೆ ಕನ್ಸಿಡರ್ ಮಾಡಿರೋದ್ರಿಂದ 4th ಪ್ಲೇಸು ನಮ್ಮ ಹನುಮಂತು ಅವ್ರಿಗೆ ಬಂದಿದೆ. ಇನ್ನು 5th ಪ್ಲೇಸ್ ಬಂದ್ಬಿಟ್ಟು ಮಂಜು ಅವ್ರಿಗೆ ಬಂದಿದೆ. ಮಂಜು ಅವರಿಗೆ, ಗೌತಮಿ ಅವರಿಗೆ ಮತ್ತು ಚೈತ್ರ ಅವರಿಗೆ 3 ಜನಕ್ಕೂ ಕೂಡ ಸಿಂಗಲ್ ಡಿಜಿಟಲ್ಲೇ ವೋಟಿಂಗ್ ಬಂದಿರೋದು. ಮಂಜಣ್ಣ ಅವರಿಗೆ 6% ಬಂದಿದೆ. ಗೌತಮಿ ಅವರಿಗೆ ಅರೌಂಡ್ 4-5% ಆನ್ ಆ್ಯಂಡ್ ಆವ್ರೇಜ್ ತೊಗೊಂಡ್ರೆ 4% ಅಷ್ಟೇ ಬಂದಿರೋದು. ನಮ್ಮ ಚೈತ್ರ ಅವರಿಗೂ ಅಷ್ಟೇ. ಚೈತ್ರ ಮತ್ತು ಗೌತಮಿ ಅವರು ಒಂದೊಂದು ಸೈಟಲ್ಲಿ ಗೌತಮಿ ಇದ್ದರೆ ಒಂದೊಂದು ಸೈಟಲ್ಲಿ ಚೈತ್ರ ಅವ್ರು ಇದ್ದಾರೆ ಲೀಸ್ಟಲ್ಲಿ. ಬಟ್ ಎಪಿಸೋಡ್ ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಚೈತ್ರ ಅವ್ರನ್ನ ಎಲಿಮಿನೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ. ಹನುಮಂತು ಅವ್ರನ್ನ ಎಲಿಮಿನೇಟ್ ಮಾಡಲ್ಲ ಅಂತ ಅನ್ಕೊತೀವಿ. ಯಾಕಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಆದರೂ ಕಾಮಿಡಿ ಜನ್ರೇಟ್ ಆಗ್ತಾ ಇರೋದು ಅಂದರೆ ನಮ್ಮ ಹನುಮಂತು ಅವರಿಂದನೇ. ಹನುಮಂತು ಮತ್ತು ಧನರಾಜ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ಸೊ ಹನುಮಂತು ಅವರು ಸೇವ್ ಆಗ್ತಾರೆ ಅಂತ ಅನಿಸುತ್ತೆ. ನನಗೆ ಯಾಕೋ ಧರ್ಮವ್ರನ್ನ ಎತ್ತೆಸಿತಾರ ಅಂತ ಅನಿಸುತ್ತೆ. ಯಾಕಂದರೆ TRP ಅನ್ನೋದು ತುಂಬ ಇಂಪಾರ್ಟೆಂಟು ಬಿಗ್ ಬಾಸ್ ಅವರಿಗೆ. ಪಾಸಿಟಿವ್ ಮುಖವಾಡ ಹಾಕಿದ್ದಾರೆ ಗೌತಮಿ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ಅಷ್ಟು ಇಷ್ಟು ರೂಮರ್ಸ್ ರನ್ ಆಗ್ತಾ ಇದೆ. ಮತ್ತು ಮಂಜಣ್ಣ ಬಿಡಿ TRPಗೆ ಹಾಡೋರು, ಅವ್ರನ್ನ ಆಚೆ ಹಾಕೋಕ್ಕೆ ಚಾನ್ಸೇ ಇಲ್ಲ. ಹಿಂಗಿರ್ಬೇಕಾದ್ರೆ ಎಲಿಮಿನೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರೋದು ಚೈತ್ರ ಮತ್ತು ಗೌತಮಿಗೆ ಅಂತ ಅಂದ್ಕೊಂಡಿದ್ವಿ. ಇವಾಗ ಚೈತ್ರ ಅವರಂತೂ 100% ಸೇವ್ ಆಗ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಗೌತಮಿ ಎಲಿಮಿನೇಟ್ ಆಗ್ತಾರಾ ಈ ವಾರ, ಇಲ್ಲಾಂದರೆ ಧರ್ಮ ಅವರು ಎಲಿಮಿನೇಟ್ ಆಗ್ತಾರಾ ಅಂತ ಸಿಕ್ಕಾಪಟ್ಟೆ ಕಾದು ನೋಡಬೇಕು. ನನಗಂತೂ ಕ್ಯೂರಿಯಸ್ ಇದೆ ಈ ಸಲ ಏನಾದರೂ ನೋ ಎಲಿಮಿನೇಷನ್ ಮಾಡ್ತಾರಾ ಅಂತ. ಯಾಕಂದರೆ ಎಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೇ ನಾಮಿನೇಷನಲ್ಲಿ ಬಂದಿರೋದು. ಅವರಿಗಿಂತೂ ಸಿಕ್ಕಾಪಟ್ಟೆ ವೀಕ್ ಕಂಟೆಸ್ಟೆಂಟ್ಸು ಕೂಡ ಮನೇಲಿದ್ದಾರೆ. ಎಕ್ಸಾಂಪಲ್ ಧನರಾಜ್ ಅವರು. ಧನರಾಜ್ ಅವರಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನು ನಮಗೆ ಕಾಮಿಡಿ ಮಾಡ್ತಾರೆ ಅಂತ ಅವ್ರನ್ನ ಒಳಗಡೆ ಕಳಿಸಿದ್ದು. ಬಟ್ ಧನರಾಜ್ ಅವರಿಂದ ನಮಗೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಎಲ್ಲೂ ಬಂದಿಲ್ಲ. ಸೊ ಧನರಾಜ್ ಅವ್ರ ನಾಮಿನೇಷನಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಧನರಾಜ್ ಅವ್ರು ಹೋಗಿರೋದು. ಐಶು ಅವರು ಇತ್ತೀಚೆಗಂತೂ ಏನು ಪರ್ಫಾರ್ಮೆನ್ಸು, ಅವ್ರ ಅಪಿಯರೆನ್ಸ್ ಅಂತೂ ನನಗಂತೂ ಎಲ್ಲೂ ಕಾಣಿಸ್ತಾ ಇಲ್ಲ. ಅಷ್ಟಕ್ಕಷ್ಟೇ. ನಾವು ಶಿಶಿರ್ನ ಕನ್ಸಿಡರ್ ಮಾಡಿದ್ರು ಕೂಡ ಅಷ್ಟೇ. ಶಿಶಿರ್ ಅವರು ಕೂಡ ನನಗೇನೋ ಅಷ್ಟು ಟಫ್ ಕಂಟೆಸ್ಟೆಂಟ್ ಅಂತ ಅನ್ಸಲ್ಲ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಭವ್ಯ ಎದುರು ಸೋತಿದ್ದಾರೆ. ಕಾಮಿಡಿ ಅಂತ ಬಂದಾಗ ಓಕೆ ಐಶ್ವರ್ಯ ಮತ್ತು ಅವ್ರ ಟ್ರ್ಯಾಕ್ ಮಾತ್ರನೇ ಒಂದು ಸ್ವಲ್ಪ ಅಲ್ಲೂ ಇಲ್ಲೂ ಕಂಟೆಂಟ್ ಕಾಣಿಸ್ಕೊಳ್ತಾ ಇರೋದು. ಮಿಕ್ಕಿದ್ರಲ್ಲಿ ಗೇಮು ಅಷ್ಟು ಇಷ್ಟು ಬಂದಾಗ ಒಂದು ಸ್ವಲ್ಪ ಲೋನೇ ಇದ್ದಾರೆ. ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಅನ್ಡಿಸರ್ವ್ಡ್ ಕಂಟೆಸ್ಟೆಂಟು ಸೇವ್ ಆಗಿಬಿಟ್ಟಿದ್ದಾರೆ. ಬಟ್ ಡಿಸರ್ವ್ಡ್ ಕಂಟೆಸ್ಟೆಂಟು ನಾಮಿನೇಟ್ ಆಗಿರೋದ್ರಿಂದ ಒಂದು ಡಿಸರ್ವ್ ಕಂಟೆಸ್ಟೆಂಟು ಈ ಸಲ ಎಲಿಮಿನೇಷನ್ ಇದ್ದರೆ ಆಚೆ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ಈ ವಾರ ಯಾರು ಎಲಿಮಿನೇಟ್ ಆದರೆ ಸೂಕ್ತ ಅಂತ ಅನಿಸುತ್ತೆ, ಇಲ್ಲಾಂದರೆ ನೋ ಎಲಿಮಿನೇಷನ್ ಇದ್ದರೆ ಚೆನ್ನಾಗಿರುತ್ತಾ ಈ ವಾರ ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೋಸ್ಟ್ಲಿ ನೋ ಎಲಿಮಿನೇಷನ್ ವೀಕ್ ಇರೋದು ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಕಡಿಮೆ ಅಂದರೆ ಕಡಿಮೆ. ಯಾಕಂದರೆ ಆಲ್ರೆಡಿ ಒಂದು ನೋ ಎಲಿಮಿನೇಷನ್ ವೀಕ್ ಆಗೋಗ್ಬಿಟ್ಟಿದೆ. ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ವಿ. ಬಟ್ ಡಬಲ್ ಎಲಿಮಿನೇಷನ್ ಆಗಿಲ್ಲ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಒಳಗಡೆ ಬಂದಿರೋದ್ರಿಂದ ನೋ ಎಲಿಮಿನೇಷನ್ ವೀಕ್ ಅನ್ನೋದು ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ನನಗೆ ಫುಲ್ ಶಾಕಿಂಗ್ ಎಲಿಮಿನೇಷನ್ ಮಾಡ್ತಾರಾ, ಇಲ್ಲಾಂದರೆ ಏನಾದರೂ ಸೀಕ್ರೆಟ್ ರೂಮ್ ಏನಾದರೂ ಇಡ್ತಾರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಟಾಪ್ 5ಅಲ್ಲಿ ಹೋಗ್ತೀವಿ ಅಂತ ಗೌತಮಿ ಮತ್ತು ಮಂಜಣ್ಣ ಅವರು ಮಾತಾಡ್ಕೊಂಡಿದ್ರು. ಮೋಸ್ಟ್ಲಿ ಗೌತಮಿನ ಎಲಿಮಿನೇಟ್ ಮಾಡಿಬಿಟ್ಟು ಮೋಕ್ಷಿತ್ ಅವ್ರು ಏನು ಮಾತಾಡ್ತಾರೆ ಮತ್ತು ಅವ್ರ ಬಗ್ಗೆ ಇನ್ನೂ ಮಿಕ್ಕಿದವ್ರು ಏನು ಮಾತಾಡ್ತಾರೆ ಅಂತ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾರಾ ಅಂತ ನನಗೆ ಅನ್ನಿಸ್ತಾ ಇದೆ. ಮಂಜಣ್ಣ ಆರ್ ಗೌತಮಿ ಇವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೀಕ್ರೆಟ್ ರೂಮ್ನ ಈ ವಾರ ಇರ್ತಾರಾ, ಬೇರೆ ವಾರ ಇರ್ತಾರಾ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಎಲಿಮಿನೇಷನಾ, ಸೀಕ್ರೆಟ್ ರೂಮಾ, ನೋ ಎಲಿಮಿನೇಷನಾ ಅಂತ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ಈ ವಿಡಿಯೋಗೆ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.